टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನವೆಂಬರ್ 1ರಂದು ವಾರ್ಡ್ಗಳ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡಲಾಗುತ್ತೆ. ಅಧಿಕಾರಿಗಳ ಜೊತೆ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಮಾಹಿತಿ ಇದು. ಏನಾದರೂ ಆಕ್ಷೇಪಣೆ ಇದ್ರೆ ಸಾರ್ವಜನಿಕರು ಮುಕ್ತವಾಗಿ ಸಲ್ಲಿಸಬಹುದು. ವಾರ್ಡ್ಗಳ ಮರು ವಿಂಗಡಣೆ ಆದ್ಮೇಲೆ ಚುನಾವಣೆಯನ್ನ ಮಾಡ್ತೇವೆ, ನ್ಯಾಯಾಲಯದ ಗಮನಕ್ಕೆ ತಂದು ಚುನಾವಣೆಯನ್ನ ನಡೆಸ್ತೇವೆ ಅಂತ ಹೇಳಿ ಡಿಸಿಎಂ ಡಿಕೆ ಹೇಳಿದ್ದಾರೆ. ಸ್ಕೂಟಿ 2/9/2025ಕ್ಕೆ ಪ್ರೋಸೆಸ್ ಆಗ್ತದೆ. ನಾವು ಸ್ಕೂಟಿ ಮಾಡ್ತೀವಿ, ಏನೇನು ಇನ್ಪುಟ್ಸ್ ಇದ್ದೀವಿ ರಿಸೀವ್ ಮಾಡ್ಕೊಳ್ತೀವಿ. ಸೊ ಫೈನಲ್ ನೋಟಿಫಿಕೇಶನ್ನು 2/9/25ಕ್ಕೆ ನಾವು ಮಾಡ್ತೀವಿ. ಇದಲ್ಲದೆ ಫೈನಲ್ ನೋಟಿಫಿಕೇಶನ್ ಆಫ್ ವಾರ್ಡ್ ಡಿಲಿಮಿಟೇಷನ್ನು ಅದನ್ನು 1/11/2025ಕ್ಕೆ ಫೈನಲ್ ನೋಟಿಫಿಕೇಶನ್ ಆಫ್ ವಾರ್ಡ್ ಡಿಲಿಮಿಟೇಷನ್ ಪಬ್ಲಿಷ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಪ್ರೋಸೆಸ್ನ 3/9/25ರಿಂದ 1ನೇ ತಾರೀಕುವರೆಗೂ ಒಂದು ಹೊಸ ಡಿಲಿಮಿಟೇಷನ್ ಕಮಿಷನ್ ಅದನ್ನು ರಚನೆ ಮಾಡ್ತಾ ಇದ್ದೀವಿ. ಅವರು ಆ ಕೆಲಸವನ್ನು ಮಾಡ್ತಾರೆ. ಡಿಲಿಮಿಟೇಷನ್ ಪ್ರೋಸೆಸ್ ಬೈ ಡಿಲಿಮಿಟೇಷನ್ ಕಮಿಷನ್. ಸೊ ಅದನ್ನು ಡ್ರಾಫ್ಟ್ ವಾರ್ಡು, ಬೌಂಡ್ರೀಸು, ಅಬ್ಜೆಕ್ಷನ್ಸು ಇವೆಲ್ಲ ಕೂಡ ಫೈನಲ್ ನೋಟಿಫಿಕೇಶನ್ನು, ಏನಾದ್ರು ಅಬ್ಜೆಕ್ಷನ್ಸ್ ಇದ್ದರೂ ಕೂಡ ಅದನ್ನೆಲ್ಲ ಕೂಡ ರಿಸೀವ್ ಮಾಡಿಕೊಂಡು ನಾವು ಒಟ್ಟಾರೆ 1/11/2025 ನಾವು ಮಾಡ್ತೀವಿ. ಆಮೇಲೆ ರಿಸರ್ವೇಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗ್ತದೆ. ಇದನ್ನು ಕೋರ್ಟ್ಗೆ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಎಲೆಕ್ಷನ್ನ ಇದಾದ ತಕ್ಷಣ ಎಲೆಕ್ಷನ್ನು ಯಾವತ್ತು ಬೇಕಾದ್ರೂ ಈ ಪ್ರೋಸೆಸ್ ಮುಗಿದ ತಕ್ಷಣ ಎಲೆಕ್ಷನ್ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ನಾನು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್ ಕುಮಾರ್, ಈಗಾಗಲೇ ಜಿಬಿಎ ಆಕ್ಟ್ ಜಾರಿಯಾಗಿದೆ, 5 ಪಾಲಿಕೆಯನ್ನ ಮಾಡಬೇಕು ಅಂತ ಹೇಳಿ ಯೋಚನೆ ಇದೆ. ಈ ನಡುವೆ ವಾರ್ಡ್ಗಳ ವಿಂಗಡಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಂಚಿಕೊಂಡಿದ್ದಾರೆ. ಅದರ ಪ್ರಕ್ರಿಯೆ ಹೇಗಿರುತ್ತೆ, ಚುನಾವಣೆಯ ನಿಟ್ಟಿನಲ್ಲೂ ಕೂಡ ಯಾವ ರೀತಿಯಾಗಿ ತಾವು ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ನಿರ್ಧರಿಸಿದ್ದೀವಿ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೂ ಕೂಡ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಮುಕ್ತ ಅವಕಾಶ ಇದೆ ಅನ್ನೋದನ್ನ ಗಮನಕ್ಕೆ ತಂದಿದ್ದಾರೆ. ಮಧುಶ್ರೀ, ಈಗಾಗಲೇ ಕಳೆದ 5 ವರ್ಷಗಳಿಂದಲೂ ಕೂಡ ಈ ಒಂದು ಹಿಂದೆ BBMP ಏನಿತ್ತು ಅದಕ್ಕೆ ಚುನಾವಣೆ ನಡೆದಿರಲಿಲ್ಲ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಜಾರಿಗೆ ತಂದಿದ್ದಾರೆ. ಹೀಗಾಗಿ ಸತತ 5 ವರ್ಷಗಳಿಂದಲೂ ಕೂಡ BBMP ವ್ಯಾಪ್ತಿಯಲ್ಲಿ ಅಂತ ಸದಸ್ಯರು ಕೂಡ ಕಾಯ್ತಾ ಇದ್ರು. ಈಗ GBA ಆಕ್ಟ್ ಬಂದಿದ್ದಾರೆ, ಅದರ ಅಡಿಯಲ್ಲಿ 5 ಪಾಲಿಕೆಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ, ಅದನ್ನು ಘೋಷಣೆ ಕೂಡ ಮಾಡಿದ್ದಾರೆ. ಈಗಿರುವಂಥದ್ದು GBAಗೆ ಯಾವಾಗ ಎಲೆಕ್ಷನ್ ನಡೆಯುತ್ತೆ ಅಂತ. ಯಾಕಂದರೆ ಪಾಲಿಕೆಗೆ ಯಾರೂ ಸದಸ್ಯರಿಲ್ಲದೆ ಸಾಕಷ್ಟು ಒಂದು ಕುಂದುಕೊರತೆಗಳನ್ನು ಸಾರ್ವಜನಿಕರು ಹೇಳೋಕ್ಕೆ ಕಷ್ಟ ಆಗ್ತಾ ಇತ್ತು. ಅಧಿಕಾರಿ ಸಿಗ್ತಾ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಸದಸ್ಯರು ಪದೇ ಪದೇ ಒತ್ತಾಯ ಮಾಡ್ತಾ ಇದ್ರು. ತಮ್ಮ MLAಗಳು ಯಾರಿದ್ದಾರೆ ಸ್ಥಳೀಯ ಶಾಸಕರನ್ನ ಒತ್ತಾಯ ಮಾಡ್ತಾ ಇದ್ರು, ಕೂಡಲೇ ನೀವು ಚುನಾವಣೆ ನಡೆಸಬೇಕು, ಪಾಲಿಕೆಗೆ ಚುನಾವಣೆ ನಡೆಸಬೇಕು ಅಂತ. ಈಗ ಆ ಒಂದು ಗುಡ್ ನ್ಯೂಸ್ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊನೆಗೂ ಮುಂದಾಗಿದ್ದಾರೆ. ನಿನ್ನೆ ಅಷ್ಟೇ BBMP ವ್ಯಾಪ್ತಿಯ BBMP ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳನ್ನು ಸೇರಿಸ್ಕೊಂಡು ಒಂದು ಸಭೆಯನ್ನು ನಡೆಸಿದ್ರು ವಿಧಾನಸೌಧದಲ್ಲಿ. ಅದಾದ ಬಳಿಕ ಈಗೇನು GBA ಆಕ್ಟ್ ಅನ್ನು ತಂದಿದ್ವಿ, ಅದರ ಅಡಿ 5 ಪಾಲಿಕೆಗಳನ್ನು ತಂದಿದ್ವಿ, ಅದಕ್ಕೆ ಚುನಾವಣೆ ನಡೆಸೋಕ್ಕೋಸ್ಕರ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ. ಆ ಒಂದು ಆಯೋಗ ರಚನೆಯ ಕೆಲಸ ಏನಪ್ಪಾ ಅಂದರೆ ಆಗಸ್ಟ್ 3ರಿಂದ ಆಕ್ಟಿವ್ ಆಗುತ್ತೆ. ಸತತ 3 ತಿಂಗಳ ಕಾಲ ಈ ಒಂದು ವಾರ್ಡ್ ಗುರುತಿಸುವಿಕೆ, ಆ ಒಂದು ವಾರ್ಡ್ಗಳನ್ನು ತಾತ್ಕಾಲಿಕ ವಾರ್ಡ್ಗಳನ್ನು ಗುರುತಿಸುವುದು, ಡಿಲಿಮಿಟೇಷನ್ ಜೊತೆಗೆ ಈಗಾಗಲೇ ಏನು 225 ವಾರ್ಡ್ಗಳನ್ನು ಮಾಡಿದ್ರು. ಈಗ ಮತ್ತೊಂದು ಹಂತದಲ್ಲಿ ಎಷ್ಟು ವಾರ್ಡ್ಗಳನ್ನು ಮಾಡ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇರುವಂಥದ್ದು. ಜೊತೆಗೆ ಗಡಿ ಪ್ರದೇಶವನ್ನು ಗುರುತಿಸುವಂಥ ಏನಾದರೂ ಕುಂದುಕೊರತೆಗಳು ಸಮಸ್ಯೆಗಳಿದ್ರೆ ಅದನ್ನು ಸಾರ್ವಜನಿಕರು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸುವ ಅದಕ್ಕೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ಆಯೋಗ ಏನಿದೆ, ಈ ಆಯೋಗದ ತಂಡ ಪ್ರತಿ ಇಡೀ GBA ವ್ಯಾಪ್ತಿಯಲ್ಲಿ ಬರುವಂತಹ 5 ಪಾಲಿಕೆಗಳಿಗೆ ಒಂದೊಂದು ಪಾಲಿಕೆಗಳೇ ಎಷ್ಟೆಷ್ಟು ವಾರ್ಡ್ಗಳನ್ನು ನಾವು ನಿರ್ಮಾಣ ಮಾಡಬೇಕು, ಆ ಒಂದು ವಾರ್ಡ್ನ ಗಡಿ ಒಂದು ಪ್ರದೇಶ ವ್ಯಾಪ್ತಿ ಪ್ರದೇಶ ಎಷ್ಟಿರಬೇಕು ಅನ್ನೋದನ್ನು ಕೂಡ ಗುರುತು ಮಾಡುತ್ತೆ. ಅದಾದ ಬಳಿಕ ಮತ್ತೆ ಸಾರ್ವಜನಿಕರು ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾದ್ರೆ ಅವ್ರಿಗೂ ಎಲ್ಲ ಸಾರ್ವಜನಿಕರಿಗೆ ಒಂದು ಸಲ್ಲಿಸೋಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಅದಾದ ಬಳಿಕ ಅಂತಿಮವಾಗಿ ಈ ಒಂದು ನವೆಂಬರ್ 1ರ ವೇಳೆಗೆ ಒಂದು ಫೈನಲ್ ಎಲ್ಲ ವಾರ್ಡ್ಗಳ ಒಂದು ಲೀಸ್ಟನ್ನು ಬಿಡುಗಡೆ ಮಾಡುತ್ತೆ. ಅದಾದ ಬಳಿಕ ಮತ್ತೆ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿ ಅಲ್ಲಿ ಈ ಒಂದು ಡಿಸೆಂಬರ್ ವೇಳೆಗೆ ಈ ಒಂದು GBAಗೆ ಎಲೆಕ್ಷನ್ ನಡೆಸೋಕೆ ಈಗಾಗಲೇ ಮುಂದಾಗಿರುವಂಥದ್ದು. ಯಾಕಂದ್ರೆ ಸುಮಾರು 5 ವರ್ಷಗಳಿಂದ ಈಗಾಗಲೇ ಪಾಲಿಕೆಗೆ ಎಲೆಕ್ಷನ್ ಇಲ್ಲ, ಕೇವಲ ಅಧಿಕಾರಿಗಳ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಕೊನೆಗೂ ಒಂದು ಗುಡ್ ನ್ಯೂಸ್ ಕೊಡೋದಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಮುಂದಾಗಿರುವಂಥದ್ದು. ಮಧುಶ್ರೀ, ಧನ್ಯವಾದ ಶಿವರಾಜ್ ಕುಮಾರ್ ತಮ್ಮ ಮಾಹಿತಿಗಾಗಿ.